ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಒಂದು ಚಿಕ್ಕ ಮುನ್ನ ಕಥೆ ತೋರಿಸ್ತೀನಿ. ಒಂದು ದಿನ ಒಬ್ಬ ಬಾದುವ ಮುನ್ನ ಸಮುದ್ರದ ತೆರಡಲ್ಲಿ ಮೀನ್ ಹಿಡಿಯ ಬೇಗ ಬಂದಲ್ಲಿ ಫಿಶಿಂಗ್ ಹೋಗುತ್ತಾಳೆ. ಅವಳು ತನ್ನ ಕುಟುಂಬಕ್ಕೆ ಏನದಿಗೆ ಮಾಡೋದು ಅಂದ್ರೆ ಇವತ್ತು ಹಿದಿಯ ಮೇಲೆ ನಿರ್ಭರವಿತ್ತು. ಕೆಲವು ಗಂಟೆಗಳ ಮೇಲೆ ಮುನ್ನತವ ದಬ್ಬಿಯನ್ನು ತುಂಬಿ ತುಂಬಿ ಮೀನ್ ಹಿದಿಕೊಂಡು ಸಂತೋಷವಾಗಿ ತಿರುಗುತ್ತಾಳೆ. ಜಂಗಲ್ ಪಾತ್ ಸಮುದ್ರದಿಂದ ಮನೆಗೆ ಹೋಗುವ ಜೊತೆ ಅವಳು ಕಾದಿನದಲ್ಲಿ ನಾದೆಯುತ್ತಲೆ. ಕೈ ಬೀದಿ ಶಾಂತ ಮುನ್ನ ಭರವಸೆಯಿಂದ ನಾದೆಯುತ್ತಲೆ. ಬೇರ್ ಅಟ್ಯಾಕ್ ಆಗ ಅಚ್ಚನಕ್ಕಾಗಿ ಒಂದು ದೊಡ್ಡ ಕಿರಿಸಿದ ಕರಾದಿ ಮುನ್ನ ಎದುರಿಗೆ ಬರುತ್ತೆ. ಮುನ್ನ ಹೆದರಿ ಮೇಲೆ ಹೋಗುತ್ತಲೆ. ಕರಾದಿ ಮುನ್ನ ಹಿಡಿದ ಮೀನ್ ಬಗ್ಗೆ ಕಾಣುವಾಗಷ್ಟು ಅದನ್ನ ಬಲವಾಗಿ ಕಡಿಯೋದು, ಆ ಮೀನು ಎಲ್ಲವನ್ನು ಹಿಡಿದು ಹೋಗೋದೇ ಮುನ್ನನ ಭೂಮಿಗೆ ಬಿಟ್ಟುಬಿಡುತ್ತಕೊಟ್ಟದೆ. ಮುನ್ನ, ಅಯ್ಯೋ, ನನ್ನ ಮೀನು ಎಲ್ಲವೂ ಹೋಗಿತ್ತು, ಹೇಗಿಲಿ ನನ್ನ ಮನೆಗೆ ಹೋಗ್ಲಿ? ಕಾಲಿಂಗ್ ಪೊಲೀಸ್. ಮುನ್ನ ಎದ್ದು ಧೈರ್ಯ ತೋರಿಸಿ ಹತ್ರ ಇದ್ದ ವೈರ್ಡ್ ಟೆಲಿಫೋನ್ ಅನ್ನ ಸರಿಯಾಗಿ ತಂದಿದ್ದು ಪೊಲೀಸಿಗೆ ಕಾಲ್ ಮಾಡ್ತಾಳೆ. ಮುನ್ನ, ಹೆಲೋ ಪೊಲೀಸ್ ಸರ್, ಒಂದು ಕರಾದಿ ನನ್ನ ಮೀನ್ ಕಡಿದ್ದು ನನಗೆ ತೊಕ್ಕೊಟ್ಟದೆ, ದಯವಿತ್ತು ಬರ್ರಿ. ಪೊಲೀಸ್ ಅರೈವಲ್. 2 ಪೊಲೀಸ್ ಆಫೀಸರ್ಸ್ ಕ್ಷಣದಲ್ಲಿ ಆ ಸ್ಥಳಕ್ಕೆ ಬರ್ತಾರೆ. ಪೊಲೀಸ್, ಏನಾಯ್ತು ಮೇಡಮ್, ನೇನ್ ಹೇಳ್ರಿ? ಮುನ್ನ ಎಲ್ಲಾ ವಿವರವಾಗಿ ಪೊಲೀಸಿಗೆ ಹೇಳ್ತಾಳೆ. ಹತ್ರ ಇದ್ದ ಹಸು ಇದ್ದರೆ ಅದು ಕೂಡ ಕಾಣಿದ್ದಂತೆ ಮೂ ಮೂ ಅಂತ ಹೇಳುತ್ತೆ. ಪೊಲೀಸ್ ಅದನ್ನು ಸಾಕ್ಷಿ ಅಂತ ಕನ್ಸಿಡರ್ ಮಾಡ್ತಾರೆ. ಪೊಲೀಸ್, ಇದು ಸ್ಪಷ್ಟ, ಈ ಕರಾದಿ ದದ್ದಿನೇ ಕ್ರಿಮಿನಲ್. 2 ಪೊಲೀಸ್ ಕರಾದಿ ಮೇಲೆ ಹ್ಯಾಂಡ್ ಕಫ್ಸ್ ಹಾಕಿ ಅವನು ಜೈಲಿಗೆ ಕಳುಹುತ್ತಾರೆ. ಕರಾದಿ, ಗ್ರರ್, ನನಗೆ ತಪ್ಪು ಆಯ್ತು. ಮುನ್ನ ಸಂತೋಷದಿಂದ ತಿರುಗಿ ಸಮುದ್ರದ ತೆರಡಲ್ಲಿ ಫಿಶಿಂಗ್ ಹೋಗುತ್ತಲೆ. ಅವಳು ಪುನಃ ಮೀನು ಹಿಡಿಯುತ್ತಲೆ. ಇಂದು ಅವಳಿಗೆ ಜ್ಞಾನ, ಧೈರ್ಯದಿಂದ ಎಲ್ಲಾ ಕಷ್ಟ ಮೇಲೆ ಜಯಿಸಬಹುದು. ಫ್ರೆಂಡ್ಸ್, ಇದು ಮುನ್ನ ಮತ್ತು ಕರಾದಿಯ ಚಿಕ್ಕ ಕಥೆ, ಧೈರ್ಯ ಮತ್ತು ನ್ಯಾಯ ಕಡೆಗೆ ನಾವು ಹೇಗೆ ನಿಲ್ಲಬೇಕು ಅಂತ ತೋರಿಸ್ತಾ ಇದ್ದು. ನಿಮಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ.